ಭ್ರಷ್ಟಾಚಾರ ಭ್ರಷ್ಟಾಚಾರ ಎಲ್ಲೆಲ್ಲೂ ಕೂಡ ಭ್ರಷ್ಟಾಚಾರ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಹೌದು ಹೌದು ಅನ್ನೋದಕ್ಕೆ 2 ಜನ DCSPಗಳು ಕೂಡ ಲಂಚವನ್ನ ತಗೊಂಡು ಅಂಧರಾಗಿರೋ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಈಗ ವಿರೋಧ ಪಕ್ಷದವರಿಗೆ ಇದೊಂಥರ ಹಬ್ಬದ ಊಟ ಸಿಕ್ಕದಂಗೆ ಕಾಣಿಸ್ತಾ ಇದೆ. ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆ ಎಳಿತೇವೆ ಅಂತ ಹೇಳಿ ಆರ್ ಅಶೋಕ್ ಅವರು ನಮ್ಮ ಹತ್ರ ಎಲ್ಲಾನು ಇಟ್ಟುಕೊಂಡಿದ್ದೀನಿ ಅಂತ ಹೇಳಿ ಒಂದು ಪೆನ್ ಡ್ರೈವ್ ಅನ್ನು ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಆ ಪೆನ್ ಡ್ರೈವ್ ನಲ್ಲಿ ಇರೋದು ಏನು? ಈ ವಿಚಾರದ ಬಗ್ಗೆ ಮಾತನಾಡೋಣ. ಇದೇ ಈ ಹೊತ್ತಿನ ವಿಶೇಷ. ಅಬಕಾರಿಯಲ್ಲಿ ಮಂತ್ಲಿ ಮನಿ ಫಿಕ್ಸ್. ನಾನು ಕಾವ್ಯ ಹೆಗ್ಡೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಅಬಕಾರಿ ಸಚಿವರ ವಿರುದ್ಧ ತಿರುಗಿ ಬಿದ್ದಂತಹ ಬಿಜೆಪಿಗರು. ವಿಧಾನಸಭೆಯ ಕಲಾಪದಲ್ಲಿ ಭುಗಿಲೆದ್ದಂತಹ ಬಿಜೆಪಿಗರ ಆಕ್ರೋಶ. ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಆರ್ ಅಶೋಕ್ ಸಿಡಿಮಿಡಿ. ಆರ್ವಿ ತಿಮ್ಮಾಪುರ ರಾಜೀನಾಮೆಗೆ ಬಿಗಿ ಪಟ್. ಈಗಾಗಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಕೇಳಿ ನೈತಿಕತೆ ಇದ್ರೆ ರಾಜೀನಾಮೆ ಕೊಡುವಂತೆ ಆರ್ ಅಶೋಕ್ ಅವರು ಒತ್ತಾಯಿಸಿದ್ದಾರೆ. ಇಲ್ಲಿ ಯಾವಾಗಿಂದ ಶುರುವಾಯಿತು ಈ ಪೈಪೋಟಿ ಅಂತ ನೋಡೋಕೆ ಹೋದ್ರೆ, ಆರ್ವಿ ತಿಮ್ಮಾಪುರ ಅವರು ನಿಭಾಯಿಸ್ತಾ ಇದ್ದಂತಹ ಅಬಕಾರಿ ಇಲಾಖೆ ಎನ್ನುವಂತಹ ಒಂದು ಖಾತೆಯಲ್ಲಿ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗುತ್ತೆ. ಆ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ DC ಹಾಗೂ SP ಇಬ್ಬರೂ ಕೂಡ ಸಸ್ಪೆಂಡ್, ಒಂದು ಕಾನ್ಸ್ಟೇಬಲ್ ಸೇರಿ 3 ಜನವೂ ಕೂಡ ಸಸ್ಪೆಂಡ್ ಆಗ್ತಾರೆ. ಸಸ್ಪೆಂಡ್ ಆಗ್ಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಒಬ್ಬ ಒಂದು ಲೈಸೆನ್ಸ್ ಮಾಡಿಕೊಡಿ ಅಂತ ಹೇಳಿ ಲೈಸೆನ್ಸ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ. ಆಗ ಅವರು ಹಾರ್ಡ್ಲಿ 80 ಲಕ್ಷ ರೂಪಾಯಿಯನ್ನ ಕೇಳ್ತಾರೆ. 25 ಲಕ್ಷ ರೂಪಾಯಿಯನ್ನ ಕೊಡಬೇಕಾದ್ರೆ ಅವನು ತಗಲಾಕೊಳ್ತಾರೆ. ಯಾರ್ಯಾರು DC ಮತ್ತು SP ಮತ್ತು ಕಾನ್ಸ್ಟೇಬಲ್ 3 ಜನ ಕೂಡ ತಗಲಾಕೊಳ್ತಾರೆ. ಇಲ್ಲಿ ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಈ ವಿಚಾರ ಸದನದಲ್ಲಿ ಚರ್ಚೆ ಆಗುತ್ತೆ. ಆರ್ವಿ ತಿಮ್ಮಾಪುರ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ವಿಚಾರವನ್ನ ಬಿಜೆಪಿಗರು ಹೇಳ್ತಾರೆ. ಇದು ಸ್ಪೆಷಲ್ ಸದನವಾಗಿರುತ್ತೆ. ಇನ್ನು ಲಂಚಾವತಾರದ ಬಗ್ಗೆ ಒಂದು ಆಡಿಯೋ ಕೂಡ ರಿಲೀಸ್ ಆಗಿತ್ತು. ಆಡಿಯೋದಲ್ಲಿ ನಾವು ಕೂಡ ಸಚಿವರಿಗೆ ಕೊಡಬೇಕು, ಮತ್ತೊಬ್ಬರಿಗೆ ಕೊಡಬೇಕು, ಮಗ್ದೊಬ್ಬರಿಗೆ ಕೊಡಬೇಕು, ಆ ಕಾರಣಕ್ಕಾಗಿ 80 ಲಕ್ಷ ರೂಪಾಯಿ ಬೇಕು ಅಂತ ಹೇಳಿ DCSPಗಳು ಮಾತನಾಡಿರುವಂತಹ ಆ ಆಡಿಯೋದಲ್ಲಿದೆ. ಆ ಒಂದು ಕಾರಣಕ್ಕಾಗಿ ಬಿಜೆಪಿಗರು ನಮ್ಮ ಹತ್ರ ಎಲ್ಲ ರೀತಿಯ ದಾಖಲೆಗಳಿದೆ, ನೀವು ಆ ದಾಖಲೆಗಳನ್ನ ನೋಡ್ಬೇಕು ಅಂತಂದ್ರೆ ಇಲ್ಲಿ ನೋಡಿ ಪೆನ್ ಡ್ರೈವ್ ಅಲ್ಲಿ ಇದೆ ಅಂತ ಹೇಳಿ ಆರ್ ಅಶೋಕ್ ಅವರು ಸದನದಲ್ಲಿ ಪೆನ್ ಡ್ರೈವ್ ಇಟ್ಕೊಂಡ್ಬರ್ತಾರೆ. ಆ ಪೆನ್ ಡ್ರೈವ್ ಅನ್ನು ತೋರಿಸ್ತಾರೆ. ಭಾರಿ ಭ್ರಷ್ಟಾಚಾರ ಮಾಡಿದ್ದೀರಿ, ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ. ಇದ್ಯಾವುದಕ್ಕೂ ಕೂಡ ಅವ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆರ್ವಿ ತಿಮ್ಮಾಪುರ ಅವರು. ಯಾವುದನ್ನು ಕ್ಯಾರೆ ಅಂತ ಇಲ್ಲ ಅವರು. ನಾನು ಆ ರೀತಿಯಾಗಿ ಮಾಡಿಲ್ಲ, ನಮ್ಮ ಇಲಾಖೆಯಲ್ಲಿ ಆ ರೀತಿ ಆಗಿದೆ, ಅವರನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ, ಹಾಗೆ ಅವರನ್ನ ಜೈಲಿಗೆ ಇಟ್ಟುವಂತಹ ಕೆಲಸವನ್ನು ಮಾಡಿದ್ದೇವೆ. ಆದರೆ ನಾನು ಆ ಕೆಲಸವನ್ನ ಮಾಡಿಲ್ಲ, ನನ್ನ ಇಲಾಖೆಯಲ್ಲಿ ನಡೆದಿರುವಂಥದ್ದು, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಯಾವ ಒಂದು ವಿರೋಧವನ್ನು ಕೂಡ ಮೈ ಮೇಲೆ ಎಳ್ಕೊಂಡಿಲ್ಲ. ಲಂಚ ಪ್ರಕರಣ ಪ್ರಸ್ತಾಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಕೂಡ ಪ್ರದರ್ಶನ ಆಯಿತು. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಇಷ್ಟು ದಿನ ಪೆನ್ ಡ್ರೈವ್ ಇಟ್ಕೊಂಡು ಏನು ಮಾಡ್ತಿದ್ರು ಆರ್ ಅಶೋಕ್ ಅವರು? ಆ ಪೆನ್ ಡ್ರೈವ್ ಅಲ್ಲಿ ಏನಿರಬಹುದು? ಆರ್ವಿ ತಿಮ್ಮಾಪುರ ಅವರ ಯಾವೆಲ್ಲ ಸೀಕ್ರೆಟ್ಗಳು ಆ ಒಂದು ಪೆನ್ ಡ್ರೈವ್ ಅಲ್ಲಿ ಇರಬಹುದು ಅನ್ನೋದನ್ನ ನಾವು ಥಿಂಕ್ ಮಾಡಬೇಕಾಗುತ್ತೆ. ಇನ್ನು ಇಷ್ಟು ದಿನ ಆದ ನಂತರ ಈಗ ಸದನದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇತ್ತು.
ಅಬಕಾರಿ ಇಲಾಖೆಯಲ್ಲಿ ಮಂತ್ಲಿ ಮನಿ ಫಿಕ್ಸ್ ಇದೆಯಾ? ಎಲ್ಲಾ ಅಂಗಡಿ ತಿಂಗಳಿಗೆ ಇಂತಿಷ್ಟು ಕೊಡಬೇಕು ಅನ್ನೋದಿದೆಯಾ ದುಡ್ಡನ್ನ? ಆರ್.ಬಿ. ತಿಮ್ಮಾಪುರ ಅವರ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರ? ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇದೆಯಂತೆ ಕೋಟಿ ಕೋಟಿ ಹಗರಣ, 2500 ಕೋಟಿ ಹಗರಣ ಇದೆಯಂತೆ. ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿರುವುದು ಯಾಕೆ? ಅಧಿವೇಶನದಲ್ಲಿ ಹೊಸ ಬಾಂಬ್ ಸಿಡಿಸಿದಂತಹ ಆರ್ ಅಶೋಕ್. ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಆರ್ ಅಶೋಕ್ ಹೊಸ ಬಾಂಬ್. ಎಸ್ ವೀಕ್ಷಕರೇ, ಇಲ್ಲಿ ನಾಗಲೇ ಹೇಳ್ತಾ ಇದ್ದೆ, ಆರ್.ಬಿ. ತಿಮ್ಮಾಪುರ ಅವರ ಇಲಾಖೆಯಲ್ಲಿ ನಡೆದಿರುವಂತಹದ್ದು ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಒಂದು ಲೈಸೆನ್ಸ್ಗೆ DCSP ಮತ್ತು ಕಾನ್ಸ್ಟೇಬಲ್ ಹಿಡ್ಕೊಂಡು 80 ಲಕ್ಷ ರೂಪಾಯಿಯನ್ನ ಕೊಡು ಅಂತ ಹೇಳಿದ್ದಾರೆ. 80 ಲಕ್ಷ ರೂಪಾಯಿ ನೀನು ಕೊಟ್ಟರೆ ನಿನಗೆ ಬೇಕಾಗಿರುವಂತಹ ಲೈಸೆನ್ಸ್ ಅನ್ನ ನಾವು ಕೊಡ್ತೇವೆ ಅಂತ ಹೇಳಿ. ಇನ್ನು ನಾವು ಯೋಚನೆ ಮಾಡಬೇಕಾಗಿದ್ದು ವಿಚಾರ ಏನು ಅಂತಂದ್ರೆ, ಸರ್ಕಾರಕ್ಕೆ ಹಣ ಹೋಗ್ತಾ ಇರೋ ಒಂದು ಪ್ರಮುಖ ಖಾತೆಯಲ್ಲಿ ಅಬಕಾರಿ ಖಾತೆಯೂ ಕೂಡ ಒಂದು. ಅಬಕಾರಿ ಖಾತೆಯಲ್ಲಿ ಸಾಕಷ್ಟು ಹಣಗಳು ತೆರಿಗೆ ರೂಪದಲ್ಲಿ ಬರ್ತಾ ಇದೆ, ಅದು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಆರ್ ಅಶೋಕ್ ಅವರಿಗೆ ಹೊರಗೆ ಹಾಕ್ತಾ ಇದ್ದಾರಾ, ಹೊರಗೆ ತೆಗಿತಾ ಇದ್ದಾರಾ ಅನ್ನುವಂಥದ್ದು. ಅಬಕಾರಿ ಸಚಿವರ ವಿರುದ್ಧ ಬಿಜೆಪಿಗರು ಭುಗಿಲೆದ್ದಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ ಬಿಜೆಪಿಗರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಅಶೋಕ್ ಅವರು ಸಿಡಿಮಿಡಿಗೊಂಡಿದ್ದಾರೆ. ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಬಿಗಿ ಪಟ್ಟನ್ನ ಹಿಡ್ಕೊಂಡು ಕೂತ್ಕೊಂಡಿರುವಂಥದ್ದು. ಈಗಾಗಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಕಿಡಿಕಾರ್ತಾ ಇದ್ದಾರೆ. ನೈತಿಕತೆ ಇದ್ರೆ ರಾಜೀನಾಮೆ ಕೊಡಿ ಅಂತ ಹೇಳಿ ಆರ್ ಅಶೋಕ್ ಅವರು ಕೇಳ್ತಾ ಇದ್ದಾರೆ. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಆರ್ ಅಶೋಕ್ ಅವರು, ನನ್ನ ಹತ್ರ ಸಾಕ್ಷಿಗಳಿದ್ದಾವೆ, ಆ ಸಾಕ್ಷಿಗಳನ್ನು ನಾನು ಇಟ್ಕೊಂಡಿದ್ದೇನೆ, ಪೆನ್ ಡ್ರೈವ್ನಲ್ಲಿ ಆ ಸಾಕ್ಷಿಗಳಿದೆ. ಅಬಕಾರಿ ಇಲಾಖೆಯಲ್ಲಿ ಮಂತ್ಲಿ ಮನಿ ಫಿಕ್ಸ್ ಆಗಿದೆಯಾ ಎನ್ನುವಂತಹ ಪ್ರಶ್ನೆ ಈಗ ಇನ್ನಷ್ಟು ಪುಷ್ಟಿ ನೀಡುವಂತೆ ಇದೆ. ಎಲ್ಲ ಅಂಗಡಿ ತಿಂಗಳಿಗೆ ಇಂತಿಷ್ಟು ಮನಿಯನ್ನ ಕೊಡಬೇಕು, ಎಲ್ಲ ಮಧ್ಯದ ಅಂಗಡಿಗಳು ಕೂಡ ಮಂತ್ಲಿ ಇಷ್ಟು ಕೊಡಬೇಕು ಅನ್ನೋದು ಏನಾದರೂ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದಾರಾ? ಆ ರೀತಿಯ ಥಿಂಕಿಂಗ್ ಏನಾದರೂ ನಡೀತಾ ಇದೆಯಾ? ಆ ರೀತಿಯಾಗಿ ಸೆಟ್ ಮಾಡಿ ಇಟ್ಕೊಂಡಿದ್ದಾರಾ ಸರ್ಕಾರ, ಅಥವಾ ಎಲ್ಲ ಮಧ್ಯದ ಅಂಗಡಿಗಳಿಂದಲೂ ಕೂಡ ಆರ್.ಬಿ. ತಿಮ್ಮಾಪುರ ಅವರಿಗೆ ತಿಂಗಳಿಗಿಂತಿಷ್ಟು ಅಂತ ದುಡ್ಡು ಹೋಗ್ತಾ ಇದೆಯಾ? ಅದು ಕೂಡ ಪ್ರಶ್ನೆಯೇ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದನ್ನು ನಾನು ಹೇಳ್ತಾ ಇದ್ದಿದ್ದಲ್ಲ, ಇದನ್ನ ಬಿಜೆಪಿಯಲ್ಲಿರುವಂತಹ ಸಾಕಷ್ಟು ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವಾಗ ಕಾಂಗ್ರೆಸ್ ಅವರು ಮನರೇಗಾ ವಿಚಾರವಾಗಿ ಸೆಷನ್ ಮಾಡಿಕೊಂಡ್ರು, ಕಲಾಪವನ್ನ ಮಾಡಿದ್ರು, ಅದಕ್ಕೆ ವಿರುದ್ಧವಾಗಿ ಆರ್.ಬಿ. ತಿಮ್ಮಾಪುರ ಅವರ ಒಂದು ಹಗರಣವನ್ನ ಹೊರಗಾಕಬೇಕು ಅಂತ ಹೇಳಿ ಬಿಜೆಪಿಗರು ಕೂಡ ಗಟ್ಟಿಯಾಗಿ ನಿಂತುಕೊಂಡಿದ್ದಾರೆ. ಒಂದು ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಅವರಿಗೆ ಏನಾಯ್ತು ಅನ್ನೋದು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಈಗ ಆರ್.ಬಿ. ತಿಮ್ಮಾಪುರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆ ಒಂದು ಆಡಿಯೋದಲ್ಲಿ ಆರ್.ಬಿ. ತಿಮ್ಮಾಪುರ ಅವರಿಗೆ ಒಂದಿಷ್ಟು ಹಣವನ್ನ ಕೊಡ್ಬೇಕಾಗತ್ತಪ್ಪ, ಹಂಗೆ ಹೇಳಿಲ್ಲ, ಮೇಲಧಿಕಾರಿಗಳಿಗೆ, ಮೇಲಿರುವಂಥವರಿಗೆ, ಸಚಿವರಿಗೆ ಎಲ್ರಿಗೂ ಕೂಡ ದುಡ್ಡು ಕೊಡಬೇಕು. 80 ಲಕ್ಷ ರೂಪಾಯಿ ಸುಮ್ಮನೆ ಅಲ್ಲ, ನನಗೊಬ್ಬಂಗೆ ಅಲ್ಲ ಅಂತ ಹೇಳಿ ಪಾಪ ವಿವರಿಸ್ತಾ ಇದ್ರಪ್ಪ DC. ಆ ಒಂದು ಕ್ಷಣದಲ್ಲಿ ಲೈಸೆನ್ಸ್ ಯಾರಿಗೆ ಬೇಕಿತ್ತೋ ಅವರು ರೆಕಾರ್ಡನ್ನು ಮಾಡ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಇಟ್ಟುಕೊಂಡು ಮೀಡಿಯಾದೆಲ್ಲ ಫುಲ್ ವೈರಲ್ ಆಗಿತ್ತು ಬಿಡಿ. ಈಗ ಅದೇ ವಿಚಾರವನ್ನ ಇಟ್ಟುಕೊಂಡು ರಾಜೀನಾಮೆ ಕೊಡಿ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಈಗ ಏನು ಅಂತಂದ್ರೆ, ರಾಜೀನಾಮೆ ಅವರು ಕೊಡಬೇಕು ಅಂತಂದ್ರೆ ಅವರು ಹೇಳಿರುವಂತಹ ಆರೋಪಗಳು ನಿಜ ಆಗಬೇಕು. ನಿಜ ಆದ್ರೆ ಮಾತ್ರ ಆರ್.ಬಿ. ತಿಮ್ಮಾಪುರ ಅವರ ಒಂದು ವಜಾ ಆಗುತ್ತೆ ಅಥವಾ ರಾಜೀನಾಮೆ ಕೊಡೋದಾಗತ್ತೆ. ಅದೇನೋ ಅವ್ರಿಗೆ ಬಿಟ್ಟಿದ್ದು ಅದೆಲ್ಲ ಆಗತ್ತೆ. ಇಲ್ಲಿ ಸಾಕ್ಷಿ ಬೇಕು. ಆರೋಪಗಳು ನಿಜ ಆಗಬೇಕು ಅಂದ್ರೆ ಸಾಕ್ಷಿ ಬೇಕು. ಸಾಕ್ಷಿ ಯಾರ ಹತ್ರ ಇದೆ? ಆ ಒಂದು ಫೋನ್ ಕಾಲ್ ಇಟ್ಕೊಂಡು ಹೌದು ಅನ್ನಕ್ಕಾಗತ್ತಾ? ಆ ಫೋನ್ ಕಾಲ್ ಇಟ್ಕೊಂಡು ಆರ್.ಬಿ. ತಿಮ್ಮಾಪುರ ಅವರನ್ನ ಅನುಮಾನಿಸಕ್ಕಾಗತ್ತಾ? ಇಲ್ಲ. ಅವ್ರು ಹೇಳಿರ್ಬೋದು, ಬಾಯಿ ಮಾತಿಗೆ ಹೇಳಿದ್ದೀನಿ ನಾನು ಅಂತ ಹೇಳಿ ಉಲ್ಟಾ ಹೊಡಿಬೋದು DC. ಈಗ ಏನು ಅರೆಸ್ಟ್ ಮಾಡಿದ್ದಾರಲ್ಲ ಆ DC ಅವರು ಹಂಗೆ ಹೇಳ್ಬೋದು, ಇಲ್ಲ ನಾನು ಬಾಯಿ ಮಾತಿಗೆ ಹೇಳಿದೆ, ಅದು ನನಗೆ ಆಗಿತ್ತು ಅಮೌಂಟು ಅಂತ ಹೇಳೋ ತಪ್ಪಲ್ಲ ಅಂತ ತನ್ನ ಮೇಲೆ ಹೊಡ್ಸ್ಕೊಂಡ್ಬಿಟ್ರೆ ಮುಗೀತು. ಆರ್.ಬಿ. ತಿಮ್ಮಾಪುರ ಅವರು ಸೇಫ್ ಆಗ್ತಾರೆ. ಇಲ್ಲಿ ಆರ್ ಅಶೋಕ್ ಅವರು ನನ್ನ ಹತ್ರ ಸಾಕ್ಷಿ ಇದೆ ಅನ್ನುವಂತಹ ಒಂದು ಪೆನ್ ಡ್ರೈವ್ ಅನ್ನ